ಬಿಪಿಎಲ್ ಫಲಾನುಭವಿಗಳಿಗೆ ಇದೀಗ ಆತಂಕ ಶುರುವಾಗಿದೆ. ನಾವು ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋದು, ಬಿಪಿಎಲ್ ಕಾರ್ಡ್ ಅಕ್ಕಿ ನಂಬಿಕೊಂಡೇ ಜೀವನ ಮಾಡ್ತಾ ಇದ್ವಿ. ಈಗ ಬಿಪಿಎಲ್ ನಿಂದ ಎಪಿಎಲ್ ಗೆ ಬದಲಾವಣೆ ಮಾಡಿದ್ದಾರೆ. ನಮಗೆ ಸಮಸ್ಯೆ ಆಗುತ್ತೆ ಅಂತ ಫಲಾನುಭವಿಗಳು ಅಳಲು ತೋಡ್ಕೊಂಡಿದ್ದಾರೆ. ನೆಲಮಂಗಲದಲ್ಲಿ ಸಂಕಷ್ಟವನ್ನ ತೋಡ್ಕೊಂಡಿದ್ದಾರೆ ಫಲಾನುಭವಿಗಳು. 3 ತಿಂಗಳಾಯ್ತು ಸರ್, ಅಕ್ಕಿ ಕೊಟ್ಟಿಲ್ಲ ಅವರು ನಮಗೆ. ಮೂರು ತಿಂಗಳಿಗೆ ಮುಂಚೆ ತಗೊಂತಾನೆ ಇದ್ವಿ. ಯಾವಾಗೂ ಯಾವ ತಿಂಗಳು ಮಿಸ್ ಮಾಡಿಲ್ಲ ನಾವು. ನಮ್ಗೆ ಯಾವ ಇನ್ಕಮ್ಮು ಇಲ್ಲ, ಇನ್ಕಮ್ ಟ್ಯಾಕ್ಸು ಇಲ್ಲ ಸರ್. ಸುಮ್ಮನೆ ರೇಷನ್ ಕಾರ್ಡಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ತೋರಿಸ್ತೈತೆ ಅಂತ ನಮ್ಮನ್ನು ಯಾವಾಗೂ ವಾಪಸ್ ಕಳಿಸ್ತಾರೆ. ಎಲ್ಲಿಗೋದ್ರೂ ವಾಪಸ್ ಕಳಿಸ್ತಾರೆ ಸರ್. ಅರಸೀಕೆರೆಗೆ ಹೋಗಿದ್ವಿ, ನಮ್ಮದು ಫುಡ್ ಆಫೀಸ್ ಅರಸೀಕೆರೆನೇ. ಅರಸೀಕೆರೆಗೆ ಹೋದರೆ ಹಾಸನಕ್ಕೆ ಹೋಗ್ರಿ ಅಂತಾರೆ. ಹಾಸನದಲ್ಲಿ ಹೋದರೆ ಅವ್ರು ನಮ್ದು ಇಲ್ಲಿ ಏನು ನಿಮ್ದೇನು ಇಲ್ಲಮ್ಮ, ಇಲ್ಲಿ ಡೀಟೇಲ್ಸು ಅರಸೀಕೆರೆಗೆ ಹೋಗಿ ವಿಚಾರಿಸ್ರಿ ಅಂತಾರೆ. ಎಲ್ಲೋದ್ರೂ ನಮಗೆ ರೇಷನ್ ಕೊಡ್ತಾ ಇಲ್ಲ. ರೇಷನ್ ಕಾರ್ಡ್ ಬೇಕು ಸರ್ ನಮಗೆ. ಗೃಹಲಕ್ಷ್ಮಿ ದುಡ್ಡು ಬರಲಿಲ್ಲ ಅಂದರೆ ಹೋಗಲಿ ಪರವಾಗಿಲ್ಲ, ನಾವು ಕೂಲಿ ಮಾಡ್ಕೊಂಡೇ ಜೀವನ ಮಾಡ್ತೀವಿ. ರೇಷನ್ ಕಾರ್ಡು ಇಲ್ದಂಗೆ ಮಾಡಿದ್ದಾರೆ ಸರ್. ಇರೋದು ಒಂದೇ ರೇಷನ್ ಕಾರ್ಡು. ನಮ್ಮ ಫ್ಯಾಮಿಲಿಲಿ ನಾವು 3 ಜನ ಇದ್ದಿದ್ದು, ಅದರಲ್ಲಿ ನಮ್ಮ ಯಜಮಾನ್ರು ಇಲ್ಲ. ನಾನು ನನ್ನ ಮಗಳು ಇಬ್ಬರೇ ಇರೋದು. 6 kg ಅಕ್ಕಿ ಕೊಡೋರು, ಅದನ್ನೂ ಕೊಟ್ಟಿಲ್ಲ ಸರ್ 3 ತಿಂಗಳಿಂದ. ಅವ್ರು ನೋಡಲಿ. ಅನರ್ಹರ ಬಿಪಿಎಲ್ ಕಾರ್ಡ್ ಮಾತ್ರ ರದ್ದಾಗಿದೆ. ಹೀಗಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಯಾರಿಗೂ ಕೂಡ ಅನರ್ಹರು ಇದಾರ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರು ಕೊಡಬೇಕು ಅಲ್ವಾ. ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತೇವೆ.